ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 4 ಇಂಗ್ಲಿಷ್ ಮೀಡಿಯಂ 1, 2, 3 ಅಂತ ಕೊಟ್ಟಿದ್ದಾರೆ. ಇದು ಕನ್ನಡ ಮಾಧ್ಯಮದ ಮಾದರಿ ಪ್ರಶ್ನೆ ಪತ್ರಿಕೆ 4. ಅದರ ಒಂದು ಮಾಡೆಲ್ ಆನ್ಸರ್ಸ್ ಅಂದ್ರೆ ಮಾದರಿ ಉತ್ತರಗಳನ್ನು ನೋಡೋಣ. ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 4 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 4 ಬೋರ್ಡ್ನವರು ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು. ಇದು ಕೂಡ ಬೋರ್ಡ್ನವರೇ ಈ ಒಂದು ಮಾದರಿ ಉತ್ತರಗಳನ್ನು ಬಿಟ್ಟಿರ್ತಾರೆ. ವಿಷಯ ಸಂಕೇತ 83K ಇದೆ. ವಿಷಯ ವಿಜ್ಞಾನ, ಮಾಧ್ಯಮ ಕನ್ನಡ. ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪಾರ್ಟ್ ಎದಲ್ಲಿ ಮೊದಲು ಫಿಸಿಕ್ಸ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಇರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ 3 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವು ಏನಾಗಿರುತ್ತೆ? ಡಿ ಆಪ್ಷನ್ ಅಪರ್ಚರ್ ಅನ್ನುವಂತ ಉತ್ತರ ಸರಿಯಾದ ಉತ್ತರ. ಒಂದು ವಿದ್ಯುತ್ ಮಂಡಲದಲ್ಲಿನ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿ ಸ್ವಿಚ್ ಆನ್ ಮಾಡಿದಾಗ ಎಲ್ಲಾ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪ್ರಮಾಣವೆಂದರೆ ಅಂತ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ವಿಭವಾಂತರ ಬಿ ಅನ್ನುವಂತ ಉತ್ತರ ಸರಿಯಾದ ಉತ್ತರ. ಇದು ಬಿ ಅನ್ನ ಆಗಬೇಕು ಅಂತ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 2 ಅಂಕಗಳು. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣ ಏನು ಅಂತ ಕೇಳಿದರೆ ಉತ್ತರವನ್ನು ಬರೆದಿದ್ದಾರೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವೆ ನೇರ ಸಂಪರ್ಕ, ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳ, ವಿಭವಾಂತರದಲ್ಲಿ ವ್ಯತ್ಯಾಸ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದು, ವಿದ್ಯುತ್ ಮಂಡಲದಲ್ಲಿನ ದೋಷಯುಕ್ತ ಉಪಕರಣಗಳು ಅಥವಾ ಉಪಕರಣಗಳ ದೋಷಯುಕ್ತ ಸಂಪರ್ಕ. 4ನೇ ಪ್ರಶ್ನೆ. ಸ್ವತಂತ್ರವಾಗಿ ತೂಗುಬಿಟ್ಟ ವಿದ್ಯುತ್ ಪ್ರವಾಹವಿರುವ ತಾಮ್ರದ ಸಮಾನಾಂತರ ತಂತಿಗಳ 2 ಸನ್ನಿವೇಶಗಳನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಲಿವೆ. ಸನ್ನಿವೇಶ 1, ಸನ್ನಿವೇಶ 2. ಇವುಗಳಲ್ಲಿ ಯಾವ ಸನ್ನಿವೇಶದಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವಾಗಿವೆ? ನಿಮ್ಮ ಉತ್ತರವನ್ನ ಸಮರ್ಪಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರವನ್ನು ಬರೆದಿದ್ದಾರೆ. ಸನ್ನಿವೇಶ 1 ಅನ್ನುವಂಥ ಉತ್ತರ. ಕಾರಣ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತಲಿನ ಬಲದ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅವಲಂಬಿಸಿರುತ್ತದೆ. ವಿದ್ಯುತ್ ಪ್ರವಹಿಸುವಿಕೆಯು ಒಂದೇ ದಿಕ್ಕಿನಲ್ಲಿ ಹರಿಯುವಾಗ ಪ್ರತಿ ವಾಹಕವು ಇನ್ನೊಂದು ವಾಹಕದ ಗಡಿಗೆ ಬಲವನ್ನು ಅನುಭವಿಸುತ್ತದೆ. ಇದು ಆಕರ್ಷಣೆಯನ್ನು ಉಂಟು ಮಾಡುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಕೂಡ 3 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 5ನೇ ಪ್ರಶ್ನೆ. ಅಪಾಯದ ಸಂಕೇತ ದೀಪಗಳು ಯಾವ ಬಣ್ಣದ್ದಾಗಿರುತ್ತೋ ಅದಕ್ಕೆ ಆ ಬಣ್ಣಕ್ಕೆ ಏಕೆ ಆದ್ಯತೆ ನೀಡಲಾಗುತ್ತದೆ? ಅಂದ್ರೆ ಸಂಕೇತ ಯಾವ ಬಣ್ಣ ಅಂದ್ರೆ ಅದು ಕೆಂಪು ಬಣ್ಣ. ಕಾರಣ ಏಕೆಂದರೆ ಕೆಂಪು ಬಣ್ಣವು ವಾತಾವರಣದಲ್ಲಿ ಕನಿಷ್ಠ ಚದುರುತ್ತದೆ. ಮಂಜು ಮತ್ತು ಹೊಗೆಯಿಂದ ಕೆಂಪು ಬಣ್ಣವು ಅಧಿಕ ತರಂಗಾಂತರವನ್ನು ಹೊಂದಿರುವುದರಿಂದ. ಇನ್ನು 6ನೇ ಪ್ರಶ್ನೆ. ನೈಕ್ರೋ ಮತ್ತು ತಾಮ್ರದ ತಂತಿಗಳಲ್ಲಿ ಯಾವ ತಂತಿಯನ್ನು ವಿದ್ಯುತ್ ಫ್ಯಾನ್ಗಳಲ್ಲಿ ಮತ್ತು ವಿದ್ಯುತ್ ಹೀಟರ್ನ ಸುರುಳಿಗಳಲ್ಲಿ ಉಪಯೋಗಿಸಲಾಗುತ್ತದೆ ಏಕೆ? ಉತ್ತರ. ತಾಮ್ರದ ತಂತಿಯನ್ನು ವಿದ್ಯುತ್ ಫ್ಯಾನ್ಗಳಲ್ಲಿ ಬಳಸಲಾಗುತ್ತದೆ ಏಕೆಂದರೆ ಇದು ಕಡಿಮೆ ರೋಧವನ್ನು ಹೊಂದಿದೆ. ಈ ತಂತಿಯು ಕನಿಷ್ಠ ರೋಧಕದೊಂದಿಗೆ ವಿದ್ಯುತ್ನ ಅತ್ಯುತ್ತಮ ವಾಹಕವಾಗಿದೆ. ಮುಂದಿನ ಪ್ರಶ್ನೆ, ಮುಂದಿನ ಆನ್ಸರು. ನೈಕ್ರೋಮ್ ತಂತಿಯನ್ನು ವಿದ್ಯುತ್ ಹೀಟರ್ನ ಸುರುಳಿಗಳಲ್ಲಿ ಬಳಸಲಾಗುತ್ತದೆ ಏಕೆಂದರೆ ಇದು ಹೆಚ್ಚು ರೋಧವನ್ನು ಹೊಂದಿದೆ. ಈ ತಂತಿಯು ಮಿಶ್ರ ಲೋಹವಾಗಿದ್ದು ಅದರ ಮೂಲಕ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ರೋಧವನ್ನು ತೋರಿಸುವುದರಿಂದ ಉಷ್ಣ ಪರಿಣಾಮವನ್ನು ತೋರಿಸುತ್ತದೆ. 7ನೇ ಪ್ರಶ್ನೆ. ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ನೇರವಾದ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ರೇಖಾಚಿತ್ರವನ್ನು ಬರೆಯಿರಿ. ಇಲ್ಲಿ ಆ ಇಲ್ಲಿ ಈಗಾಗಲೇ ಚಿತ್ರವನ್ನು ಇಳಿಸಿರ್ತಕ್ಕಂಥ ಇದೆ. ಇನ್ನು 4ನೇ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ 3 ಅಂಕದ 3 ಪ್ರಶ್ನೆಗಳು, ಒಟ್ಟು 9 ಅಂಕ. ಇಲ್ಲಿ 8ನೇ ಪ್ರಶ್ನೆ. ಒಂದು ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ಮಧ್ಯೆ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಬರೆಯಿರಿ. ಸಿ ದರ್ಪಣದ ವಕ್ರತಾ ಕೇಂದ್ರ, ಎಫ್ ಪ್ರಧಾನ ಸಂಗಮ. ಇಲ್ಲಿ ಚಿತ್ರವನ್ನು ರಚನೆ ಮಾಡಿದ್ದಾರೆ. ರೇಖಾಚಿತ್ರ 2. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ಚಲಕೆಯಾದ ಪ್ರತಿಬಿಂಬದ ಗಾತ್ರ ಎಷ್ಟಿರುತ್ತೆ ಅಂದ್ರೆ ದೊಡ್ಡದಾದ ಅಥವಾ ವರ್ಧಿಸಿದ ಅಂತಕ್ಕಂಥದ್ದು. 9ನೇ ಪ್ರಶ್ನೆ. ಇಲ್ಲಿ ಅಥವಾ ಇದೆ. ಕಾಂತಕ್ಷೇತ್ರದ ಇಲ್ಲಿ ಇರಿಸಿದ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಅಥವಾ ದಿಕ್ಸೂಚಿಯನ್ನು ಉಪಯೋಗಿಸಿ ದಂಡಕಾಂತ ಸುತ್ತಲಿರುವ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ವಿವರಿಸಿ. ಫಸ್ಟ್ ಪ್ರಶ್ನೆಗೆ. ಅಲ್ಯೂಮಿನಿಯಂ ಒಂದು ಚಿಕ್ಕ ಸಲಾಕೆಯನ್ನು ತೆಗೆದುಕೊಳ್ಳಿ 2 ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ಸಮಾಂತರವಾಗಿರುವಂತೆ ಜೋಡಿಸಿ. ಒಂದು ಕುದುರೆ ಲಾಳಾಕೃತಿಯ ಕಾಂತವನ್ನು ತೆಗೆದುಕೊಳ್ಳಿ ಮತ್ತು ಈ ಕಾಂತದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಮಧ್ಯೆ ಅಲ್ಯೂಮಿನಿಯಂ ಸಲಾಕೆಯನ್ನು ಇರಿಸಿ. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳೊಂದಿಗೆ ಸರಣಿಯಲ್ಲಿ ಜೋಡಿಸಿ. ನಂತರ ಈಗ ವಾಹಕದ ತಂತಿಯ ಮೂಲಕ ವಿದ್ಯುತ್ ಹಾಯಿಸಿ ಆಗ ಸಲಾಕೆಯ ಎಡಭಾಗಕ್ಕೆ ಸ್ಥಾನಪಲ್ಲಟಗೊಳ್ಳುವುದು. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸಿದರೆ ಆಗ ಸಲಾಕೆಯು ಬಲಭಾಗಕ್ಕೆ ಸ್ಥಾನಪಲ್ಲಟವಾಗುವುದು. ಕಾಂತಕ್ಷೇತ್ರದ ದಿಕ್ಕು ಹಿಮ್ಮುಖವಾಗಿದ್ದರೆ ಆಗ ಅಲ್ಯೂಮಿನಿಯಂ ಸಲಾಕೆ ಮತ್ತೆ ಎಡಭಾಗಕ್ಕೆ ಸ್ಥಾನಪಲ್ಲಟಗೊಳ್ಳುತ್ತದೆ. ಇಲ್ಲಿ ಸಲಾಕೆಯು ಸ್ಥಾನಪಲ್ಲಟಗೊಳ್ಳಲು ಕಾರಣ ಅದು ಬಲವನ್ನು ಅನುಭವಿಸುತ್ತದೆ ಅಂತ. ಇನ್ನು ಅಥವಾ ಪ್ರಶ್ನೆಗೆ ಉತ್ತರ. ಒಂದು ಹಲಗೆಯ ಮೇಲೆ ಬಿಳಿ ಕಾಗದವನ್ನು ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ಈಗ ದಿಕ್ಸೂಚಿಯನ್ನು ದಂಡಕಾಂತ ಉತ್ತರ ಧ್ರುವ ಹತ್ತಿರ ಇರಿಸಿ
ಆಗ ದಿಕ್ಸೂಚಿಯು ದಕ್ಷಿಣ ಧ್ರುವವು ದಂಡಕಾಂತ ಉತ್ತರ ಧ್ರುವದ ಕಡೆಗೆ ತಿರುಗುತ್ತದೆ. ಈಗ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡಿ ಈಗ ದಿಕ್ಸೂಚಿಯನ್ನು ಅದರ ದಕ್ಷಿಣ ಧ್ರುವವು ಸೂಚಿಸುವ ಬಿಂದುವಿನ ಸ್ಥಳದಲ್ಲಿ ಇಡಬೇಕು. ಈಗ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡಿ. ದಿಕ್ಸೂಚಿಯು ದಂಡಕಾಂತದ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತಿಸಿ ಅಂತ. ಈ ಎಲ್ಲಾ ಬಿಂದುಗಳು ಸೇರಿಸಿದರೆ ನಾವು ದಂಡಕಾಂತದ ಕಾಂತೀಯ ಬಲರೇಖೆಯನ್ನ ಪಡೆಯುತ್ತೇವೆ ಅನ್ನುವಂತ ಉತ್ತರ. ಇನ್ನು 10ನೇ ಪ್ರಶ್ನೆ, ಕಣ್ಣಿನಿಂದ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಪುಸ್ತಕವನ್ನು ಇರಿಸಿದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಪಠ್ಯ ಪುಸ್ತಕದ ಅಕ್ಷರಗಳನ್ನು ಸ್ಪಷ್ಟವಾಗಿ ತೊಂದರೆ ಇಲ್ಲದೆ ಓದುತ್ತಾನೆ. ಹಾಗಾದ್ರೆ ಕಣ್ಣಿನ ಈ ದೋಷವನ್ನ ಗುರುತಿಸಿ ಅಂತಿದೆ. ಕಣ್ಣಿನ ಈ ದೋಷಕ್ಕೆ ಪರಿಹಾರವನ್ನು ಸೂಚಿಸಿ ಅಂತ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ದಟ್ಟ ಕಾಡಿನ ಮರಗಳ ಮೂಲಕ ಸೂರ್ಯನ ಬೆಳಕು ಹಾದು ಹೋದಾಗ ಮರಗಳ ಮಧ್ಯದಿಂದ ಬೆಳಕಿನ ಕಿರಣಗಳ ಪಥವು ಗೋಚರಿಸುತ್ತದೆ. ಈ ವಿದ್ಯಮಾನವು ಏನೆಂದು ಕರೆಯಲಾಗುತ್ತದೆ? ಇದೇ ವಿದ್ಯಮಾನವು ಸಾಮಾನ್ಯವಾಗಿ ಬಯಲಿನಲ್ಲಿ ಗೋಚರಿಸುವಲ್ಲಿ ಏಕೆ? ನಿಮ್ಮ ವಿಶ್ಲೇಷಣೆಯನ್ನು ಬರೆಯಿರಿ ಅಂತಿದೆ. ಅಥವಾ ಪ್ರಶ್ನೆ ಕೂಡ ಇದೆ, ಶುಭ ಆಕಾಶದಲ್ಲಿ ನಕ್ಷತ್ರಗಳ ಸ್ಥಾನದಲ್ಲಿ ತೋರಿಕೆ ಬದಲಾವಣೆಯಾಗುತ್ತದೆ ಏಕೆ ವಿವರಿಸಿ. ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವಂತೆ 3 ಗಾಜಿನ ಪಟ್ಟಗಳು XYZ ನಿರ್ದಿಷ್ಟ ಜೋಡಣೆ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಲಾಗುತ್ತದೆ. ಚಿತ್ರವನ್ನು ಕೊಡಲಾಗಿದೆ. ಇಲ್ಲಿ ಪರದೆ ಮೇಲೆ ಬೆಳಕಿನ ರೋಹಿತವು ಗೋಚರಿಸುತ್ತದೆ. ಪಟ್ಟಕ ಝಡ್ನ ಪಾತ್ರವೇನು ಅಂತಕ್ಕಂಥದ್ದು. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಅನ್ನುವಂಥದ್ದು, ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮೊಸರ, ಕೇಂದ್ರೀಕರಿಸುವ ಮೊಸರವನ್ನು ಉಪಯೋಗಿಸುವುದು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೀರು. ಟಿಂಡಾಲ್ ಪರಿಣಾಮ, ಬಯಲಿನಲ್ಲಿ ಬೆಳಕನ್ನು ಚಲಿಸಲು ಸಾಕಷ್ಟು ನಿಲಂಬಿತ ಕಣಗಳು ಇರುವುದಿಲ್ಲ. ಅಥವಾ ಪ್ರಶ್ನೆಗೆ, ನಕ್ಷತ್ರಗಳು ತುಂಬಾ ದೂರದಲ್ಲಿರುವುದು ಅದು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ. ನಕ್ಷತ್ರದಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗಿರುತ್ತದೆ. ಬೀರು. ಹೌದು, ಪರದೆ ಮೇಲೆ ಬೆಳಕಿನ ರೋಹಿತವು ಗೋಚರಿಸುತ್ತದೆ. ಪಟ್ಟಕ ಝಡ್ ಬಿಳಿಯ ಬಣ್ಣವನ್ನು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜಿಸುತ್ತದೆ. ಮುಂದಿನ ಪ್ರಶ್ನೆ 5ನೇದು. ಇಲ್ಲಿ 3 ಅಂಕದ 3 ಪ್ರಶ್ನೆಗಳು 9 ಅಂಕ. ವರ್ಧನೆ ಎಂದರೇನು? ಮೊಸರ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ. ಬೆಳಕಿನ ಪ್ರತಿಫಲನ ನಿಯಮಗಳನ್ನು ಬರೆಯಿರಿ ಅಂತ ನಿರೂಪಿಸಿ ಅಂತಿದೆ. ಉತ್ತರ 7. ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತವನ್ನು ವರ್ಧನೆ ಎನ್ನುವರು. ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರ m/h/h ಅಥವಾ m/v/u ಅನ್ನುವಂಥ ಸೂತ್ರ. ಪ್ರತಿಫಲನ ನಿಯಮಗಳು: ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿರುತ್ತೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. 12ನೇ ಕ್ವಶನ್. 10 ಓಮ್ ಮತ್ತು 40 ಓಮ್ ರೋಧಗಳನ್ನು ಹೊಂದಿದ 2 ರೋಧಕಗಳನ್ನು 12 ವೋಲ್ಟ್ ಬ್ಯಾಟರಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ವಿದ್ಯುತ್ ಮಂಡಲದ ಸಮಾನ ರೋಧ ಮತ್ತು ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಅನ್ನು ಲೆಕ್ಕಾಚಾರ ಮಾಡಿ. 500 ವ್ಯಾಟ್ನ ವಾಷಿಂಗ್ ಮಷೀನ್ ಅನ್ನು ದಿನಕ್ಕೆ 2 ಗಂಟೆಗಳ ಕಾಲ 30 ದಿನಗಳವರೆಗೆ ಬಳಸಲಾಗಿದೆ. ಈ ಉಪಕರಣವನ್ನು ಬಳಸುವ ವೆಚ್ಚವನ್ನು 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿಗಳಂತೆ ಲೆಕ್ಕ ಹಾಕಿ. ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧ 28 ಓಮ್ ಆಗಿರುತ್ತೆ. ತಂತಿಯ ವ್ಯಾಸ 0.04 mm ಆಗಿದ್ದರೆ ಆ ತಾಪಮಾನದಲ್ಲಿ ಲೋಹದ ರೋಧಶೀಲತೆ ಎಷ್ಟಾಗಿರುತ್ತದೆ? ಅದರಲ್ಲಿ ಬಿ ಪ್ರಶ್ನೆ. 5 ಓಮ್ ರೋಧಕದಲ್ಲಿ ಪ್ರತಿ 2 ಸೆಕೆಂಡ್ಗಳಿಗೆ 1000 ಉಷ್ಣ ಶಕ್ತಿ ಉತ್ಪಾದನೆಯಾಗುತ್ತದೆ. ರೋಧಕದ ನಡುವಿನ ವಿಭಾಂತರವನ್ನು ಕಂಡುಹಿಡಿಯಿರಿ ಅಂತ. ಈಗ ಅದರ ಉತ್ತರಗಳನ್ನು ನೋಡೋಣ. R1 R2 ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ. ಇಲ್ಲಿ RS ಅನ್ನು ಕಂಡುಹಿಡಬೇಕು ಮತ್ತು I ಅನ್ನು ಕಂಡುಹಿಡಬೇಕು. ಇದು ಸೂತ್ರದ ಪ್ರಕಾರ I V/2.24. ಸಮಾನ ರೋಧಕ ಅಂದ್ರೆ 50 ಓಮ್. ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಎಷ್ಟಂದ್ರೆ 0.24 ಓಮ್ ಅನ್ನುವಂಥ ಇಲ್ಲಿ ಲೆಕ್ಕಾಚಾರವನ್ನು ಮಾಡಲಾಗಿದೆ. ಬಿ. ಒಂದು ದಿನಕ್ಕೆ ಬಳಸುವ ಶಕ್ತಿ 500 ವ್ಯಾಟ್, 0.5 ಕಿಲೋವ್ಯಾಟ್. 0.5 into 2 ಅಂದರೆ 1 ಕಿಲೋವ್ಯಾಟ್. 30 ದಿನಕ್ಕೆ ಬಳಸಿದ ಶಕ್ತಿ ಅಂದರೆ 1 ಕಿಲೋವ್ಯಾಟ್ ಅವರ್ ಇಂಟು 30 ಅಂದರೆ 30 ಕಿಲೋವ್ಯಾಟ್ ಅವರ್. ವೆಚ್ಚ 30 ಕಿಲೋಮೀಟರ್ ವ್ಯಾಟ್ ಅವರ್ಗೆ ಪ್ರತಿ ಒಂದಕ್ಕೆ 3 ರೂಪಾಯಿ ಅಂದರೆ ಒಟ್ಟು 90 ರೂಪಾಯಿ. ಉಪಕರಣಗಳನ್ನು ಬಳಸಲು ಒಟ್ಟು ವೆಚ್ಚ ಎಷ್ಟು? 90 ರೂಪಾಯಿ ಅಂತ. ಅಥವಾ ಪ್ರಶ್ನೆ ಉತ್ತರ ಆರ್ ಕೊಟ್ಟಿದ್ದಾರೆ, ಎಲ್ ಡಿ ಮತ್ತು NM ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ವಿಸ್ತೀರ್ಣ πr² ಇದೆ. ಸೂತ್ರದ ಪ್ರಕಾರ ಇಲ್ಲಿ ಉತ್ತರ ಬಂದಿದೆ. ರೋಧಶೀಲತೆ ρ RA/L ಅನ್ನುವಂಥ ಸೂತ್ರದಲ್ಲಿ ಬೆಲೆಗಳನ್ನು ಆರಿಸಿದಾಗ ರೋಧಶೀಲತೆ 1.76 into 10⁻⁻8 ಓಮ್ ಮೀಟರ್. ಇನ್ನು ಬಿ ಪ್ರಶ್ನೆಗೆ ದತ್ತಾಂಶ H1000 ಜೋಡಿಸ್ಕೊಟ್ರೆ T 2 ಸೆಕೆಂಡ್, R 5 ಓಮ್. H I² RT ಅಂತಿದೆ. ಇಲ್ಲೆಲ್ಲ ಬೆಲೆಗಳನ್ನು ಆರಿಸಿದಾಗ ವಿದ್ಯುತ್ ಕರೆಂಟ್ ಎಷ್ಟಿದೆ? 10A. ವಿಭವಾಂತರ I into R ಇದೆ. 10A into 5 ಓಮ್ ಅಂದರೆ 50 ವೋಲ್ಟ್. ರೋಧಕದ ನಡುವಿನ ವಿಭವಾಂತರ 50 ವೋಲ್ಟ್ ಅನ್ನುವಂಥದ್ದು. ಇನ್ನು ಭಾಗ 2 ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಬಹುಆಯ್ಕೆ ಪ್ರಶ್ನೆಗಳು. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸಿ ಉತ್ತರ ಏನಿದೆ? ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH- ಆಯನಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ನೆಗೆಟಿವ್ ಅಂತ. ಕೆಳಗಿನ ಸಮೀಕರಣದಲ್ಲಿ X
ಪ್ರತಿನಿಧಿಸುವಾಗ ಎಕ್ಸ್ ಏನನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ KMnO4 ಅನ್ನುವಂತ ಉತ್ತರ ಬಿ ಆಪ್ಷನ್ ಸರಿಯಾದ ಉತ್ತರ. ಶುದ್ಧ ಕಬ್ಬಿಣವನ್ನು ಗಟ್ಟಿ ಮತ್ತು ಬಲಯುತವಾಗಿಸಲು ಇದಕ್ಕೆ ಸೇರಿಸಲಾಗುವ ವಸ್ತು ಯಾವುದಂದ್ರೆ ಅದು ಎ ಉತ್ತರ ಕಾರ್ಬನ್ ಅನ್ನುವಂತ ಉತ್ತರ. ಕಮಟುವಿಕೆ ಎಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಪ್ರಕ್ರಿಯೆಯನ್ನು ಕಮಟುವಿಕೆ ಎನ್ನುವರು. ಇನ್ನು ಈಥೇನ್ ನಲ್ಲಿರುವ ಒಂದು ಹೈಡ್ರೋಜನ್ ಪರಮಾಣುವನ್ನ CH ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ಬರೆಯುವ ಸಂಯುಕ್ತ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಅದನ್ನ ಬರೆಯಲಾಗಿದೆ. ಅಲ್ಯೂಮಿನಿಯಂ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿ ಸುಲಭವಾಗಿ ಸಂಕ್ಷಾರಣಗೊಳ್ಳುವುದಿಲ್ಲ, ಸಮರ್ಥಿಸಿ ಅಂತ ಹೇಳಿದರೆ ಅಲ್ಯೂಮಿನಿಯಂ ಅನ್ನು ಗಾಳಿಗೆ ತೆರೆದಿಟ್ಟಾಗ ತೆಳುವಾದ ಆಕ್ಸೈಡ್ ಪದರ ಉಂಟಾಗುತ್ತದೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಪದರವು ಅಲ್ಯೂಮಿನಿಯಂ ಮತ್ತಷ್ಟು ನಶಿಸುವುದನ್ನ ತಪ್ಪಿಸುತ್ತದೆ. ಇನ್ನು 19ನೇ ಪ್ರಶ್ನೆ, ಕೆಳಗೆ ನೀಡುವ ಕೋಷ್ಟಕದಲ್ಲಿರುವ ಪ್ರಯೋಗಗಳ ಪಟ್ಟಿಯನ್ನು ವಿಶ್ಲೇಷಿಸಿ. ಯಾವ ಪ್ರಯೋಗದಲ್ಲಿ ಕೆಳಗಿನ ಲವಣಗಳು ಉತ್ಪತ್ತಿಯಾಗುತ್ತೆ? ಆಮ್ಲೀಯ ಲವಣ, ತಟಸ್ಥ ಲವಣ ಅಂತಿದೆ. ಪ್ರಯೋಗ ಸಂಖ್ಯೆ 1 ಪ್ರಬಲ ಆಮ್ಲ ಪ್ಲಸ್ ದುರ್ಬಲ ಆಮ್ಲ, ದುರ್ಬಲ ಆಮ್ಲ ಪ್ಲಸ್ ಪ್ರಬಲ ಪ್ರತ್ಯಾಮ್ಲ, ಪ್ರಬಲ ಆಮ್ಲ ಪ್ಲಸ್ ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ ಪ್ಲಸ್ ದುರ್ಬಲ ಪ್ರತ್ಯಾಮ್ಲ. ಈಗ ಪ್ರಯೋಗ 1, ಪ್ರಯೋಗ ಸಂಖ್ಯೆ 3 ಮತ್ತು 4 ಅನ್ನುವಂಥ ಉತ್ತರ. ಈಥಿನ್ನ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕ ಮತ್ತು ಉಂಟಾದ ಉತ್ಪನ್ನವನ್ನು ಹೆಸರಿಸಿ ಅಥವಾ ಅನುರೂಪ ಶ್ರೇಣಿಯಲ್ಲಿನ ಕಾರ್ಬನ್ ಸಂಯುಕ್ತಗಳ ಮೊದಲ ಸದಸ್ಯನ ಅಣುಸೂತ್ರ ಇದಾಗಿದೆ. ಈ ಗುಂಪಿನ 3ನೇ ಸದಸ್ಯರ ಹೆಸರು ಮತ್ತು ಅಣುಸೂತ್ರವನ್ನು ನಿರ್ಧರಿಸಿ. ಈ ಗುಂಪಿನ ಸಾಮಾನ್ಯ ಹೆಸರು. ಬಳಸಿದ ಕ್ರಿಯಾವರ್ಧಕ ನಿಕಲ್ ಅಥವಾ ಪೆಲ್ಲೇಡಿಯಂ. ಉಂಟಾದ ಉತ್ಪನ್ನ ಈಥೇನ್ ಅಥವಾ C2H6. ಅಥವಾ ಪ್ರಶ್ನೆಗೆ ಉತ್ತರ ಪ್ರೊಪೆನಾಲ್ ಅಂತ C3H6O. ಸಾಮಾನ್ಯ ಹೆಸರು ಆಲ್ಡಿಹೈಡ್ಗಳು. 21ನೇ ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ ಬಂಧ ಉಂಟಾಗುವನ್ನ ವಿವರಿಸಿ ಅಂತ. ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ ಕಳೆದುಕೊಳ್ಳುತ್ತದೆ ಮತ್ತು ಧನ ಕ್ಯಾಟೈನ್ Na+ ಆಗುತ್ತದೆ ಅಂತ. ಕ್ಲೋರಿನ್ ಪರಮಾಣು ತನ್ನ ವೇಲೆನ್ಸಿ ಕವಚಕ್ಕೆ ಸೋಡಿಯಂ ಪರಮಾಣುವಿಂದ ಒಂದು ಎಲೆಕ್ಟ್ರಾನ್ ಅನ್ನು ಪಡೆದುಕೊಳ್ಳುತ್ತದೆ ಮತ್ತು ಇದು ಋಣ ಆನಯನ್ ಆಗುತ್ತದೆ ಅಂತ. ಈ ಎರಡು ಆಯನಗಳು ವಿರುದ್ಧ ವಿದ್ಯುದಾಂಶ ಹೊಂದಿದ್ದು ಪರಸ್ಪರ ಆಕರ್ಷಿಸಲ್ಪಡುತ್ತೆ ಮತ್ತು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದಿಂದ ಸೋಡಿಯಂ ಕ್ಲೋರೈಡ್ ಆಗುತ್ತದೆ. ಅಥವಾ ಪ್ರಶ್ನೆಗೆ ಇಲ್ಲಿ ಸಂಪೂರ್ಣವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು 3 ಅಂಕದ 3 ಪ್ರಶ್ನೆಗಳು 9 ಅಂಕ. 22ನೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇಲ್ಲಿ 1, 2, 3 ಕೊಟ್ಟಿದ್ದಾರೆ. ಇವುಗಳ ರಾಸಾಯನಿಕ ಸಮೀಕರಣವನ್ನು ಬರೆದು ಅದನ್ನು ಸರಿ ತೂಗಿಸುವಂತೆ ಇಲ್ಲಿ ಆಲ್ರೆಡಿ ಸರಿದೂಗಿಸಿ ಅವುಗಳನ್ನು ಬರೆಯಲಾಗಿದೆ. ತಟಸ್ಥೀಕರಣ ಎಂದರೇನು? 23ನೇ ಪ್ರಶ್ನೆ, ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಮೊಸರು ಮತ್ತು ಜಠರರಸ. ಇನ್ನು ಸ್ಫಟಿಕೀಕರಣ ನೀರು ಎಂದರೇನು? ಕೆಳಗಿನ ಪ್ರಕ್ರಿಯೆಯಲ್ಲಿ ಬಳಸುವ ಲವಣಗಳನ್ನ. ನೀರಿನ ಶಾಶ್ವತ ಗಡುಸುತನ ಎಂದರೇನು? ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚೆಲುವೆ ಮಾಡುವುದು. ಇವುಗಳಿಗೆ ಉತ್ತರ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಕ್ರಿಯೆ ಅನ್ನೋರು. ಅದಕ್ಕೆ ಬಿ ಆಪ್ಷನ್ 1ನೇದಲ್ಲಿ ಲ್ಯಾಕ್ಟಿಕ್ ಆಮ್ಲ. ಇನ್ನೊಂದಿರ್ತಕ್ಕಂಥ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಅಥವಾ ಪ್ರಶ್ನೆ ಇದೆ, ಸ್ಫಟಿಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ನೀರಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿದೆ. ಸೋಡಿಯಂ ಕಾರ್ಬೊನೇಟ್ Na2CO3 ಇದು ವಾಷಿಂಗ್ ಸೋಡಾ. ಚೆಲುವೆ ಪುಡಿ ಅಂದರೆ CaOCl2 ಅನ್ನುವಂಥದ್ದು. 24ನೇ ಪ್ರಶ್ನೆ, ಲೋಹಗಳ ಮೇಲೆ ಹಬೆ ವರ್ತನೆ ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಲೋಹದ ಚೂರು ಮತ್ತು ನಿರ್ಗಮನ ನಾಳಗಳನ್ನು ಗುರುತಿಸಿ. ಲೋಹದ ಚೂರು ಇಲ್ಲಿದೆ, ನಿರ್ಗಮನ ನಾಳ ಇಲ್ಲಿದೆ. ಚಿತ್ರವನ್ನು ಇಲ್ಲಿ ರಚನೆಯನ್ನು ಮಾಡಲಾಗಿದೆ. 25ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ, ಕಾರ್ಬನ್ ಪರಮಾಣುಗಳು C+ ಆನಯನ್ ಮತ್ತು C+ ಕ್ಯಾಟೈನ್ ಅನ್ನು ಉಂಟು ಮಾಡುವುದಿಲ್ಲ. ಎಥನೋಯಿಕ್ ಆಮ್ಲವನ್ನು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ. ಇದಕ್ಕೆ ಉತ್ತರ. ಇನ್ನೊಂದು ಪ್ರಶ್ನೆ ಇದೆ, ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ಸೂತ್ರ ಬ್ಯೂಟೇನ್ ಮತ್ತು ಸೈಕ್ಲೋಹೆಕ್ಸೇನ್. ಅಥವಾ ಪ್ರಶ್ನೆ, ಸಾಬೂನಿಂದ ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಉತ್ತರಗಳನ್ನು ಇಲ್ಲಿ ಬರೆದಿದ್ದಾರೆ. 6 ಪ್ರೋಟಾನ್ಗಳಿರುವ ಕಾರ್ಬನ್ನ ಬೀಜ ಕೇಂದ್ರಕ್ಕೆ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಆದ್ದರಿಂದ ಇದು C+ ಆನಯನ್ ಅನ್ನು ಉಂಟು ಮಾಡುವುದಿಲ್ಲ. ಕಾರ್ಬನ್ ಇಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳ ಕಾರ್ಬನ್ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಆದ್ದರಿಂದ C4+ ಅನ್ನು ಉಂಟು ಮಾಡುವುದಿಲ್ಲ. ಎಥನಾಯಿಕ್ ಆಮ್ಲದ ದ್ರವಣ ಬಿಂದು 290 ಕೆಲ್ವಿನ್ ಆಗಿರೋದ್ರಿಂದ ಇದು ಚಳಿಗಾಲದಲ್ಲಿ ಅಥವಾ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತೆ. ಆದ್ದರಿಂದ ಇದನ್ನು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ. ಈ ಬ್ಯೂಟೇನಿನ ಸೂತ್ರ ಇಲ್ಲಿ ಅಣುಸೂತ್ರ, ಇಲ್ಲಿ ಎಲ್ಲ ರಚನಾ ಸೂತ್ರವನ್ನು ಇಲ್ಲಿ ರಚನೆಯನ್ನು ಮಾಡಲಾಗಿದೆ. ಇನ್ನು ಅಥವಾ ಪ್ರಶ್ನೆ ಇದೆ, ಸಾಬೂನಿನ ಅಣುಗಳು ಜಲಾಕರ್ಷಕ ಅಯಾನಿಕ್ ತುದಿಯನ್ನು ಮತ್ತು ಜಲ ವಿಕರ್ಷಕ ಕಾರ್ಬನ್ ಸರಪಳಿ ತುದಿಯನ್ನು ಹೊಂದಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸುತ್ತದೆ ಮತ್ತು ಕಾರ್ಬನ್ ಸರಪಳಿ ಎಣ್ಣೆ ಕೊಳೆಯಿಂದ ವರ್ತಿಸಿ ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತದೆ. ಅಣುಗಳು ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯು ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಇಲ್ಲಿ ಪರ್ಯಾಪ್ತ ಮತ್ತು ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸ ಕೇಳಿದ್ದಾರೆ. ಇಲ್ಲಿ ಎಲ್ಲ ಉತ್ತರವನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಇದರ PDF ಲಿಂಕ್ ಅನ್ನು ಕೂಡ, ಇದರ PDF ಅನ್ನ
ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇನ್ನು ಜೀವ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳಿದೆ. ರೈಜೋಪಸ್ನಲ್ಲಿ ಹೊಸ ಜೀವಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೂಕ್ತವಾದ ಉತ್ತರ ಬೀಜಕ ಉತ್ಪಾದನೆ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಯಾವುದು ಅಂದರೆ ಸರಿಯಾದ ಉತ್ತರ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ ಅಂತ. ಹಿಂಗ ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಈ ಜೀವಿಗಳು ಯಾವುದೇ ಭಿನ್ನ 4 ಪರ್ಯಾಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಡಿ ಸರಿಯಾದ ಉತ್ತರ. ಮುಂದಿನ ಪೀಳಿಗೆಗಳಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ. ಇನ್ನು 1 ಅಂಕದ ಪ್ರಶ್ನೆ, ಸಂಸರ್ಗದ ಕಾರ್ಯವೇನು ಅಂತ. ಸಂಸರ್ಗವು 2 ನ್ಯೂರಾನ್ಗಳ ನಡುವೆ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ. ಕೇಸರ ಮಾತ್ರ ಹೊಂದಿರುವ ಹೂಗಳನ್ನು ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರ ಸಮರ್ಥಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರ ಸಾಧ್ಯವಿಲ್ಲ, ಏಕೆಂದರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಹೂವು ಕೇಸರ ಮತ್ತು ಶಲಾಕೆಗಳೆರಡನ್ನೂ ಹೊಂದಿರಬೇಕು. ಹೂವು ದ್ವಿಲಿಂಗಿಯಾಗಿರಬೇಕು. ಇನ್ನು ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತೆ. ಏಕೆಂದರೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರುತ್ತದೆ. 2 ಅಂಕದ ಪ್ರಶ್ನೆಗಳು. ಗುರುತ್ವಾನುವರ್ತನೆ ಎಂದರೇನು? ಧನಾತ್ಮಕ ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾಗವನ್ನು ಹೆಸರಿಸಿ, ಅಥವಾ ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು, ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು. ಮೊದಲನೇ ಪ್ರಶ್ನೆಗೆ ಉತ್ತರ ಭೂಮಿ ಅಥವಾ ಗುರುತ್ವಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯಗಳ ಬೆಳವಣಿಗೆ ಪ್ರಕ್ರಿಯೆಯನ್ನು ಗುರುತ್ವಾನುವರ್ತನೆ ಎನ್ನುತ್ತಾರೆ. ಇನ್ನೊಂದು ಉತ್ತರ ಬೇರು. ಇದನ್ನು ಇನ್ಸುಲಿನ್ ಮತ್ತು ಎಡ್ರಿನಿಲಿನ್ ಅಂತ ಕರೀತಾರೆ. 33ನೇ ಪ್ರಶ್ನೆ, ಇಲ್ಲಿ ಎ ಮತ್ತು ಬಿ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದವನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕದಲ್ಲಿ ದತ್ತಾಂಶಗಳನ್ನು ಗಮನಿಸಿ ಈ ಪ್ರಶ್ನೆಗೆ ಉತ್ತರಿಸಿ. ಪ್ರಾಣಿಗಳು ಎ ಮತ್ತು ಬಿ ಇದೆ. ಸಣ್ಣ ಕರುಳಿನ ಉದ್ದ 20 ರಿಂದ 40, 5 ರಿಂದ 8 ಅಡಿ. ಎ ಮತ್ತು ಬಿ ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಯನ್ನು ಗುರುತಿಸಿ ನಿಮ್ಮ ತೀರ್ಮಾನವನ್ನು ಸ್ಪಷ್ಟೀಕರಿಸಿ. ಪ್ರಾಣಿ ಎಯು ಸಸ್ಯಾಹಾರಿಯಾಗಿದೆ, ಪ್ರಾಣಿ ಬಿಯು ಮಾಂಸಾಹಾರಿಯಾಗಿದೆ. ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಅನ್ನು ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ ಅಂತ. ಇನ್ನು ಮಾಂಸವು ಜೀರ್ಣಿಸಲು ಸುಲಭವಾಗಿದೆ, ಆದ್ದರಿಂದ ಮಾಂಸಾಹಾರಿಗಳು ಗಿಡ್ಡ ಸಣ್ಣ ಕರುಳನ್ನು ಹೊಂದಿವೆ. ಇನ್ನು 34ನೇ ಪ್ರಶ್ನೆ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಆಹಾರ ಸರಪಳಿ ಜೈವಿಕ ಸಂವರ್ಧನೆ. ಓಝೋನ್ ಕಾರ್ಯವನ್ನು ತಿಳಿಸಿ. ಓಝೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕವನ್ನು ಹೆಸರಿಸಿ ಅಂತ. ಉತ್ತರಗಳನ್ನು ನೋಡೋಣ. ವಿವಿಧ ಜೈವಿಕ ಮಟ್ಟಗಳಲ್ಲಿ ಭಾಗವಹಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು. ಇದು ವಿವಿಧ ಪೋಷಣಾ ಸ್ತರಗಳ ಮೂಲಕ ಆಹಾರ ಮತ್ತು ಶಕ್ತಿಯ ಚಾಲನೆಯನ್ನು ತೋರಿಸುವ ಒಂದು ಪ್ರಾತಿನಿಧ್ಯವಾಗಿದೆ. ಆಹಾರ ಸರಪಳಿಯಲ್ಲಿ ವಿಘಟನೆಗೆ ಒಳಗಾಗದ ಕೆಲವು ಹಾನಿಕಾರಕ ರಾಸಾಯನಿಕಗಳು ಪ್ರತಿ ಪೋಷಣಾ ಸ್ತರದಲ್ಲಿ ಸಂಗ್ರಹಿಸಲ್ಪಡುವ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುವರು. ಓಝೋನ್ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಕ್ಲೋರೋಫ್ಲೋರೋಕಾರ್ಬನ್ CFC ಅನ್ನುವಂಥದ್ದು ಅದನ್ನು ಹಾಳಾಗಲಿಕ್ಕೆ ಕಾರಣ. 35ನೇದು, ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಗುವಿನ ಲಿಂಗ ಹೇಗೆ ನಿರ್ಧರಿಸುತ್ತೆ ಅಥವಾ ಕೂಡ ಪ್ರಶ್ನೆ ಇದೆ. ಇದಕ್ಕೂ ಕೂಡ ಇಲ್ಲಿ ಸಂಪೂರ್ಣವಾದಂತಹ ಟೇಬಲ್ನೊಂದಿಗೆ ಉತ್ತರಗಳನ್ನು ಕೂಡ ನೀಡಿರುತ್ತಾರೆ. ತಾವುಗಳನ್ನು ನೋಡ್ಕೊಳ್ಬಹುದು. ದೊರೆತ ಸಸ್ಯಗಳು ಮತ್ತು ವಿಧಗಳು. 36ನೇ ಪ್ರಶ್ನೆ, ಮುಳ್ಳಿನ ಮೇಲೆ ತುಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ ಇವಾಗ ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲೇ ಕೊಟ್ಟಿದ್ದಾರೆ. ಕೆಳಗಡೆ ಉತ್ತರವನ್ನು ನೋಡ್ಕೊಳ್ಳಿ. ಅದೇ ರೀತಿ ಮಾನವ ಹೃದಯ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಲಾಗಿದೆ. ಇಲ್ಲಿ ಬರೆದು ಅಲ್ಲಿ ಭಾಗಗಳನ್ನು ಕೂಡ ಗುರುತಿಸಿದ್ದಾರೆ. 38ನೇದು ಅಥವಾ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಉತ್ತರವನ್ನಿದೆ. ಬಿಗೆ ಇರ್ತಕ್ಕಂಥ ಉತ್ತರ ಇದು. ಅಮೀಬಾ ಲಿಸ್ನೇರಿಯಾ ಅಥವಾ ಪ್ರಶ್ನೆಗೆ ಉತ್ತರ. ಇಲ್ಲಿ ಎಗೆ ಅಥವಾ ಪ್ರಶ್ನೆಗೆ ಉತ್ತರ ಮತ್ತು ಬಿಗೆ ಅಥವಾ ಪ್ರಶ್ನೆಗೆ ಉತ್ತರ, ಸಿಗೆ ಅಥವಾ ಪ್ರಶ್ನೆ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಇಲಾಖೆಯವರೇ ಬಿಟ್ಟಿರ್ತಕ್ಕಂಥ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕು ಕೂಡ ಇರುತ್ತೆ. ತಾವು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.